ಎರಡನೇ ಭಾಗ. ಸ್ನೇಹಿತರ ಏನು ಬೆಂಗಳೂರಿಂದ ಪರಿವಾರದವ್ರ ಫ್ಯಾಮಿಲಿಯವ್ರು ಯಾರು ರಿಲೇಷನ್ ಬರ್ತೀವಿ ಅಂದಿದ್ರು, ಅವರೀಗ ಬಂದಿದ್ದಾರೆ. ಅವರು ಬಂದ ನಂತರ ಅದೇನು ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೋಬೇಕು, ಏನೇನು ಸೈನ್ ಮಾಡಿಸ್ಕೋಬೇಕಾಗಿತ್ತು ಪ್ರತಿಯೊಂದು ಸಹ ಅವ್ರ ಹತ್ರ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಬೊಮ್ಮನಕಟ್ಟೆಯ ಅನಾಥಾಶ್ರಮದ ರಾಜು ನಾಯಕ್ ಅವರಿಗೆ ಧನ್ಯವಾದ. ಯಾಕೆಂದರೆ ಅವ್ರು ಮಾಡ್ತಾ ಇರುವ ಇಂಥ ಸಮಾಜ ಸೇವಿ ಕೆಲಸ ಇದೆಯಲ್ಲ, ಇದು ಈಗಿನ ಸಮಾಜಕ್ಕೆ ಭಾಳನೇ ಬೇಕಾಗಿರುವಂಥದ್ದು. ಈಗ ಈ ಒಂದು ದೇಹವನ್ನು ಇಸ್ಲಾಮಲ್ಲಿ ಮನುಷ್ಯ ಸತ್ತ ನಂತರ ಅದಕ್ಕೆ ಭಾಳನೇ ಗೌರವ, ಭಾಳನೇ ಬೆಲೆ ಕೊಡ್ತಾರೆ ಸ್ನೇಹಿತರೆ. ಯಾಕೆ ಅಂದರೆ ಮನುಷ್ಯ ಸತ್ತ ಮೇಲೆ ಇದೆಯಲ್ಲ, ಕೊಡುವ ಗೌರವ ಇದೆಯಲ್ಲ, ಇದು ಬಡವ ಆಗಲಿ ಶ್ರೀಮಂತ ಆಗಲಿ ಯಾರಾಗಲಿ ಪ್ರತಿಯೊಬ್ಬರಿಗೂ ಸಹ ಒಂದೇ ಗೌರವ ಸಿಗುತ್ತೆ. ಇದು ಇಸ್ಲಾಂ ಧರ್ಮದಲ್ಲಿ ಎಲ್ಲದಕ್ಕಿಂತ ಮೇನ್ ಆಗಿರುವ ಒಂದು ಭಾಗ ಅಂತ ಹೇಳಿದ್ರೆ ಇದು ನಿಜಾನೇ ಸಹಿ. ಯಾಕೆ ಅಂದರೆ ಇಸ್ಲಾಮಲ್ಲಿ ಸತ್ತ ನಂತರ ಆ ಮನುಷ್ಯನಿಗೆ ಭಾಳನೇ ಬೆಲೆ ಸಿಗುತ್ತೆ, ಆ ಭಾಳನೇ ಗೌರವ ಸಿಗುತ್ತೆ. ಮತ್ತು ಭಾಳ ಜನ ನೀವು ಹೇಳೋದು ಕೇಳಿರ್ಬೋದೇನೋ, ಸತ್ತರೆ ಮುಸ್ಲಿಮ್ಸ್ ಆಗಿ ಸಾಯಬೇಕು ಅಂತ ಹೇಳಿ. ಇದು ಸುಮ್ಮನೆ ಹೇಳಿರೋಂಥ ಮಾತಲ್ಲ. ಯಾಕಂದರೆ ಅಷ್ಟು ಗೌರವ ಸಿಗುತ್ತೆ. ಅದು ಅನಾಥರಾಗಲಿ ಆಶ್ರಮದಲ್ಲಿ ತೀರ್ಕೊಂಡವರಾಗಲಿ ಯಾರೇ ಆಗಲಿ ಇಸ್ಲಾಮಲ್ಲಿ ಭಾಳನೇ ಒಂದು ಗೌರವ ಇದೆ. ಈಗ ಆ ದೇಹವನ್ನು ಬೊಮ್ಮನಕಟ್ಟೆಯ ಮಸೀದಿಗೆ ತೊಗೊಂಬಂದು ಅಲ್ಲಿ ಅದಕ್ಕೆ ಏನೇನು ಅಂತ್ಯಕ್ರಿಯೆಗೆ ಮಾಡಬೇಕಾಗಿರುವಂಥ ಪ್ರೋಗ್ರಾಮ್ಸ್ ಇರುತ್ತೆ, ಅದನ್ನೆಲ್ಲ ಮಾಡಿ ಆ ಒಂದು ಮನುಷ್ಯ ಯಾರು ತೀರ್ಕೊಂಡಿದ್ದಾರೆ ಅವ್ರ ಫ್ಯಾಮಿಲಿಯವರು ಸಹ ಒಂದಿಬ್ಬರು ಬೆಂಗಳೂರಿಂದ ಬಂದಿದ್ದರು. ಅವರು ಸಹ ಎಲ್ಲರೂ ಸೇರಿ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ಮತ್ತು ಬೊಮ್ಮನಕಟ್ಟೆಯ ಮಸೀದಿಯವರಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಇಂಥ ಕೆಲಸಗಳಲ್ಲಿ ಜನ ಸೇರ್ತಾರಲ್ಲ, ಇದು ಭಾಳನೇ ಮುಖ್ಯ ಸ್ನೇಹಿತರೆ. ಭಾಳ ಕಡೆ ನಾವು ನೋಡಿದ್ದೀವಿ, ಏನಾದ್ರು ಒಂದು ಮೊನ್ನೆನೂ ಸಹ ಬೊಮ್ಮನಕಟ್ಟೆಯಲ್ಲಿ ಒಂದು ಅಜ್ಜಿ ತೀರೋಗಿದ್ರು, ಅದು ನಾವು ಸಹ ತೊಗೊಂಬಂದು ಮಣ್ಣು ಮಾಡಿದ್ವಿ. ಈ ಥರ ಎಲ್ಲರೂ ಸಹ ಸೇರಬೇಕು. ಇಂಥ ಕೆಲಸಗಳಿಗೆ ಸೇರಿದಾಗಲೇ ಅದಕ್ಕೆ ಒಂದು ಗೌರವ, ಅದಕ್ಕೆ ಒಂದು ಬೆಲೆ. ಸ್ನೇಹಿತರೆ, ಬೊಮ್ಮನಕಟ್ಟೆಯ ಮಸೀದಿ ನಮ್ಮ ಸುಲ್ತಾನ್ ಅವರು ಮತ್ತು ಆ ಸುಲ್ತಾನ್ ಅವರ ಕಮಿಟಿ ಎಲ್ಲರಿಗೂ ಸಹ ನನ್ನ ಕಡೆಯಿಂದ ಧನ್ಯವಾದ. ಮತ್ತು ಅಲ್ಲಿರುವಂಥ ಯುವಕರು ಯಾರ್ಯಾರು ಯುವಕರು ಈ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ ಅವರಿಗೂ ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಯಾಕಂದರೆ ಇಂಥ ಕೆಲಸ ಮಾಡಬೇಕಾಗಿರೋದೇ ಸಮಾಜ ಸೇವೆ ಸ್ನೇಹಿತರೆ. ಯಾರೋ ಒಬ್ಬ ರಸ್ತೆಯಲ್ಲಿ ಬಿದ್ದು ತೀರ್ಕೊಂಡಿದ್ದಾರೆ, ಇಲ್ಲ ರಸ್ತೆಯಲ್ಲಿ ಕಾಲು ಕೈ ಮುರ್ಕೊಂಡು ಬಿದ್ದಿದ್ದಾರೆ, ಇಲ್ಲ ಕಾಯಿಲೆ ಆಗಿ ಬಿದ್ದಿದ್ದಾರೆ. ಇಂಥವ್ರನ್ನ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ತಗೊಂಡೋಗಿ ಅನಾಥಾಶ್ರಮಕ್ಕೆ ಸೇರಿಸ್ತೀವಿ. ಅನಾಥಾಶ್ರಮಕ್ಕೆ ಸೇರಿಸ್ಬೇಕಾರ ಅಲ್ಲೂ ಸುಮಾರು ಕಾನೂನ ರೀತಿಯಲ್ಲಿ ಕ್ರಮ ತಗೊಬೇಕಾಗತ್ತೆ. ಈಗ ನೋಡಿ, ಇವ್ರದ್ದು ಇದರಲ್ಲೇ ಹೆಂಗೋ ಆಧಾರ್ ಕಾರ್ಡ್ ಸಿಕ್ತು, ಅವ್ರ ಫ್ಯಾಮಿಲಿಯವ್ರಿಗೆ ಫೋನ್ ಮಾಡಿದ್ರು, ಅವ್ರು ಯಾರೂ ಬರಲಿಲ್ಲ ಅಂದರು. ಆಮೇಲೆ ಪೊಲೀಸ್ನವ್ರು ಹೋಗಿ ಆ ಅಡ್ರೆಸ್ನ ಹುಡುಕಿ ಅಲ್ಲಿಂದ ಯಾರಿಗೋ ಒಂದಿಬ್ಬರಿಗೆ ಕಳಿಸಿದ್ದಾರೆ. ಬೆಂಗಳೂರು ಪೊಲೀಸಿಗೂ ಧನ್ಯವಾದ, ನಮ್ಮ ಭದ್ರಾವತಿ ಪೊಲೀಸಿಗೂ ಧನ್ಯವಾದ. ಯಾಕೆಂದರೆ ಇಂಥ ಕೆಲಸಗಳು ಮಾಡೋದೇ ಒಂದು ಪುಣ್ಯದ ಕೆಲಸ. ಎಲ್ಲ ಈಗ ಬೊಮ್ಮನಕಟ್ಟೆ ಮಸೀದಿಯವರಿಗಾಗಲಿ ನಮ್ಮ ರಾಜು ನಾಯಕ್ ಅವರಿಗಾಗಲಿ ಎಲ್ಲರಿಗೂ ಧನ್ಯವಾದ. ಇಂಥ ಕೆಲಸಗಳೇ ಮಾಡಿ ಸಮಾಜದಲ್ಲಿ ಭಾಳನೇ ಪ್ರೀತಿ, ವಿಶ್ವಾಸ, ಪ್ರೇಮವನ್ನು ನಾವು ತೋರಿಸೋಂಥ ಕೆಲಸ ಇದೇ ಕೆಲಸ.